ಈ ಪಂದ್ಯದಲ್ಲಿ ಯಾವ ತಂಡ ಸೆಮಿಫೈನಲ್ ಹಂತವನ್ನ ಕಾಣ್ತಾರೆ ನೋಡಬೇಕಾಗಿದೆ. ಎರಡೂ ತಂಡ 12 ಪ್ಲೇಯರ್ ಬನ್ನಿ. ಲೈಲಾಪುರ ನಿಮ್ಮ 12 ಪ್ಲೇಯರ್ ಬರಬೇಕು. ಸಕಲೇಶ್ಪುರದವ್ರು ನಮ್ಮ ಜೊತೆ ಇದ್ದಾರೆ. ಅಂಗಣ ಒಳಭಾಗದಲ್ಲಿ ಮೊದಲ ಹಂತದ ಆಟಗಾರರು ಮದನ್ ಸಿದರಲ್ಲಿ ಇವತ್ತು ಅಜ್ಜು ಆಲೂರು ಎರಡು ಅನುಭವಿ ಆಟಗಾರರನ್ನ ಮೊದಲ ಹಂತದಲ್ಲಿ ಅಂಗಣ ಗೆಲ್ಲಿಸ್ತಾ ಇದೆ. ಅಜ್ನಾನ್ ಸಕಲೇಶ್ಪುರದ ತಂಡ ಅಂತಿಮ ದಿನಕ್ಕಾಗಿ ಅಂಬೇಡ್ಕರ್ ಕಪ್ ಇಲ್ಲಿ ಸಾಗ್ತಾ ಇದೆ. ಜೇನುಕಲ್ ಅರಸೀಕೆರೆ ಮೈದಾನದ ಒಳಭಾಗದಲ್ಲಿ ಎಂ ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಇನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಈ ಪರಿಸರದಲ್ಲಿ ಪಂದ್ಯಾಟ ಸಾಗಿದ್ರು ಕೂಡ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಜಿಲ್ಲೆಯಾದ್ಯಂತ ತಲುಪಿಸ್ತಾ ಇದೆ. ಸಚಿನ್ ಮಹಾದೇವ ಅವರ ಒಂದು ಮುಂದಾಳತ್ವದ ಎಂ ಸ್ಪೋರ್ಟ್ಸಿನ ತಂಡ ಇದು ಕ್ಷೇತ್ರದ ಬಣದ ಎರಡನೇ ಕ್ವಾರ್ಟರ್ ಫೈನಲ್. ಶಫಿ ಸಕಲೇಶ್ಪುರ ಮತ್ತು ಹೇಮಂತ್ ಗೌಡ್ರು ಸಕಲೇಶ್ಪುರ ಪ್ರಸ್ತುತ ಅಂಪೈರ್ಸ್ಗಳಾಗಿ. ಐದು ಓವರ್ಗಳ ಪಂದ್ಯ. ಎಸ್ಎಂಸಿಸಿ ಲೈಲಾಪುರ ಮೊದಲ ಹಂತದ ನಾಡಿನ ಮುಖಭಾಗವನ್ನು ಕಂಡಿರುವಂತಹ ಒಂದು ತಂಡ ಕೂಡ. ಮದನ್ ಸಿದ್ದರಹಳ್ಳಿ ಮತ್ತು ಅಜ್ಜು ಆಲೂರು ಆರಂಭಿಕ ಆಟಗಾರ ಅಂಕಣದ ಒಳಭಾಗದಲ್ಲಿ. ಲೈಲಾಪುರ ನಿಮ್ಮ 12 ಪ್ಲೇಯರ್ ಬರಬೇಕು. ಲೈಲಾಪುರ 12 ಪ್ಲೇಯರ್ ನೋಡಿ. ಯಾವುದೇ ರೀತಿ ಒಂದು ಅಂಕಿಅಂಶ ಪಟ್ಟಿಯಲ್ಲಿ ಲೋಪದೋಷಗಳು ಬಂದ್ರೆ ಅದೇ ಫೈನಲ್ ಆಗುತ್ತೆ. ಆಮೇಲೆ ಚರ್ಚೆ ಮಾಡುವಂತಿಲ್ಲ. ಗಮನಿಸಿ, ಇದು ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಆಗಿರೋದ್ರಿಂದ ಅದಕ್ಕಾಗಿ ನಿಮ್ಗೆ ನಾವು ತಿಳಿಸ್ತಾ ಇದ್ದೇವೆ. ಅಂಕಿಅಂಶ ಪಟ್ಟಿಯಲ್ಲಿ ಯಾವ ಸ್ಕೋರ್ ಅಪ್ಡೇಟ್ ಆಗುತ್ತೆ ಅದೇ ಫೈನಲ್. ಟ್ವೆಲ್ ಪ್ಲೇಯರ್ ಬನ್ನಿ ಅನ್ನುವಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಎಸೆತಗಾರಿಕೆ ಭಾಗದಲ್ಲಿ ಮನು ಮದನ್ ಸಿದ್ದರಹಳ್ಳಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಯುವ ಆಟಗಾರ ಕೂಡ. ಮೊದಲ ಚೆಂಡು ಮದನ್ ಸಿದ್ದರಹಳ್ಳಿ ಹೊಡೆತ ಲಂಗನ್ ಮತ್ತು ಲಂಗಾಫ್ ವಿಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತದೆ. ಬೌಂಡ್ರಿ. ಅಜ್ನಾನ್ ಸಕಲೇಶ್ಪುರದ ಮೊದಲ ಬೌಂಡರಿಯ ಸೇರ್ಪಡೆ. ಮದನ್ ಸಿದ್ದರಹಳ್ಳಿ ಬೌಂಡ್ರಿಯನ್ನು ದಾಖಲಿಸಿದ್ರು. ಮನು ಮೊದಲ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕೂಡ. ತಡಮೊತ್ತ 4. ಎರಡನೇ ಚೆಂಡು ಸ್ಟೆಪ್ ಔಟ್ ಮಾಡಿ ಆಡುವಂತ ಪ್ರಯತ್ನ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಎರಡನೇ ಚೆಂಡಿನಲ್ಲಿ ಕಂಬ್ಯಾಕ್ ಅನ್ನ ಮಾಡ್ತಾ ಇರುವಂತ ಮನು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಡಾಟ್ ಬಾಲ್ ನ ಸೇರ್ಪಡೆ. 5 ಓವರ್ಗಳ ಪಂದ್ಯ, 2 ಓವರ್ಗಳ ಪವರ್ ಪ್ಲೇ ಕೂಡ ಅಂಕಣ ಒಳಭಾಗದಲ್ಲಿ. ಇದರ ಮೇಲೆ ಬಲಶುದ್ಧ ಹೊಡೆತ ಚೆಂಡು ಮದನ್ ಸಿದ್ದರಹಳ್ಳಿಯ ದಾಂಡಿನ ಮುಖಾಂತರ ಮತ್ತೊಂದು ಬೌಂಡರಿಯ ಸೇರ್ಪಡೆ ಕೂಡ ಮೊದಲ ಹಂತದಲ್ಲಿ ಬಿರುಸಿನ ಆರಂಭವನ್ನು ಕೊಡ್ತಾ ಇದೆ ಅಜ್ನಾನ್ ಸಕಲೇಶ್ಪುರದ ತಂಡ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಟೆನಿಸ್ ಬಾಲ್ ನಲ್ಲಿ ಆಡ್ತಾ ಇರುವಂತಹ ಮದನ್ ಸಿದ್ದರಹಳ್ಳಿ ಈ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಎದುರಾಳಿಗಳಿಗೆ ಬೃಹತ್ ಮೊತ್ತದ ಮುನ್ಸೂಚನೆ ಬರ್ತಾ ಇದೆ. 2 ಬೌಂಡರಿ ಕೂಡ
3 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಅಡಿಯಲ್ಲಿ ಅಜ್ಜು ಆಲೂರು ಮತ್ತೋರ್ವ ಅನುಭವಿ ಆಟಗಾರ ಅಂಕಣ ಒಳಭಾಗದಲ್ಲಿ. ನಾಲ್ಕನೇ ಚೆಂಡು ಬಳಸುತ್ತವರ ಹೊಳೆತ ಹೆಲಿಕಾಪ್ಟರ್ ಶಾಟ್ ಮಿಡ್ ಭಾಗದಲ್ಲಿ ಬಳಸುತ್ತವರ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇತ್ತ ಒಂದು ಸೇರ್ಪಡೆ ಕಂಡುಕೊಳ್ತಾ ಇದೆ ತಡ ಮೊತ್ತ 9ಕ್ಕೆ ಲಾಸ್. 2 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಮನು ಎಸೆತಗಾರಿಕೆ ಭಾಗದಲ್ಲಿ ಯುನೈಟೆಡ್ ಜಾಗ್ವಾರ್ನ ಪರವಾಗಿ ಆಡಿರುವಂತಹ ಆಟಗಾರ ಇಜನ್ ಸ್ಪೋರ್ಟ್ಸ್ ಪರವಾಗಿ ಆಡಿರುವಂತಹ ಮದನ್ ಸಿದ್ದರಹಳ್ಳಿ. ಮತ್ತೆ ಅಜ್ಜು ಓಟವನ್ನು ದಾಖಲಿಸಲ್ಲ. ಬಹಳಷ್ಟು ಒಂದು ಎಸೆತ ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನವನ್ನ ಕಂಡ್ರು ಕೂಡ ಯಶಸ್ಸನ್ನ ಕಾಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಖಾತೆಯನ್ನ ಸೇರ್ಕೊಳ್ತಾ ಇದೆ SMCC ಲೈಲಾಪುರ. 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಮೊದಲ ಓವರಿನ ಎಸೆತಗಾರಿಕೆ ಭಾಗದಲ್ಲಿ ಓಟಾಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಶಾರ್ಟ್ ಪಾಯಿಂಟ್ ಡಿಫೆಕ್ಷನ್ ಕವರ್ಸ್ ನಡುವಣ ಚೆಂಡು ಅಜ್ಜು ಆಲೂರು ಮುಖಾಂತರವಾಗಿ ಬೌಂಡ್ರಿ. ಈ ಓವರಿನ 3ನೇ ಬೌಂಡರಿಯ ಸೇರ್ಪಡೆ ಕೂಡ ಮೊದಲ 2 ಬೌಂಡ್ರಿ ಆದ ಮದನ್ ಸಿದ್ದರಲ್ಲಿ ದಾಖಲಿಸಿದ್ರು ಕೂಡ ಈ ಓವರಿನ ಅಂತಿಮ ಚಣಿಯಲ್ಲಿ ಅಜ್ಜು ಸುಂದರತೆ ಒಂದು ಬೌಂಡ್ರಿಯಾದ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ದಾಖಲಿಸ್ತಾ ಇದ್ದಾರೆ. ಮೊದಲ ಓವರಿನ ಮುಕ್ತಾಯದಲ್ಲಿ ತಡ ಮೊತ್ತ 13ಕ್ಕೆ ಲಾಸ್. 5 ಓವರ್ಗಳ ಪಂದ್ಯಾಕರ ಭಾಗದಲ್ಲಿ ಬಿರುಸಿದ ಆರಂಭವನ್ನು ಕೊಡ್ತಾ ಇದೆ ಸಕಲೇಶ್ಪುರ ತಂಡ. ಅಂಬೇಡ್ಕರ್ ಟ್ರೋಫಿಲಿ ಸಾಗ್ತಾ ಇದೆ. ಅಂತಿಮ ದಿನಕ್ಕಾಗಿ ಶುಕ್ರವಾರ ಆರಂಭವನ್ನು ಕಂಡ್ರು ಕೂಡ ಶನಿವಾರ ಮುಂದುವರಿಕೆಯನ್ನು ಕಂಡಿತ್ತು. ಇವತ್ತು ಅಂತಿಮ ದಿನಕ್ಕಾಗಿ ಹೊಸ ಮೈಲುಗಲ್ಲನ್ನು ಹೊಸ ವರ್ಷದ ಪರ್ವ ಕಾಲದಡಿಯಲ್ಲಿ ಮೊದಲ ತಿಂಗಳಲ್ಲಿ ಸಂಯೋಜನೆ ಮಾಡ್ತಾ ಇದೆ SJSC ಫ್ರಾನ್ಸ್ ಅರಸೀಕೆರೆ ರೂಪದಲ್ಲಿ ಟೂರ್ನಮೆಂಟಿನ ಸಂಯೋಜನೆ ಕೂಡ. ದಿಲೀಪ್ ಎಸೆತಗಾರಿಕೆ ಭಾಗದಲ್ಲಿ ಮೊದಲ ಓವರ್ನಲ್ಲಿ ಮಧು 13 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಓವರ್ಗಾಗಿ ದಿಲೀಪ್ ಬರ್ತಾ ಇದ್ದಾರೆ. ಅದು ಯಾವ ರೀತಿ ಒಂದು ಓವರ್ ಆರಂಭಿಸ್ತಾರೆ ಮುಗಿಸ್ತಾರೆ ನೋಡಬೇಕಾಗಿದೆ. ಎರಡನೇ ಮೊದಲ ಚೆಂಡು ಸುಂದರತೆ ಹೊಡೆತ ಲೋಗನ್ ಮತ್ತು ಲಂಗಾಫಿ ಭಾಗದಲ್ಲಿ ಅತ್ಯುತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯೂ ಕೂಡ ಸಂಭಾವ್ಯ ಬೌಂಡ್ರಿ ಅಡ್ಡಾಯಿಸಿದ್ರು. ಲೈಲಾಪುರದ ಪರವಾಗಿ 2 ಓಟದ ಸೇರ್ಪಡೆ ಸಕಲೇಶ್ಪುರದ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಡ ಮೊತ್ತ 15ಕ್ಕೆ ಲಾಸ್. 2ನೇ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಆ ಬೌಂಡ್ರಿ ಚೆಕಿಂಗ್ ಆಗಿ ತೃತೀಯ ನೇತ್ರ ಅಂಪೈರ್ಸ್ ಗಳಿಗೆ ಡೌಟ್ ಇದ್ರೆ ಮಾತ್ರ ರಿವ್ಯೂ ತಗೊಳ್ಳಿ ಗೌಡ್ರೆ. ಓಕೆ, ತಂತ್ರಜ್ಞಾನಗಳೆಲ್ಲವೂ ಕೂಡ ಮುಂದುವರಿಕೆಯನ್ನು ಕಂಡ ಹಾಗೆ ಕೇವಲ 2 ಓಟದ ಸೇರ್ಪಡೆ ಬೌಂಡ್ರಿ ಶೇಪ್ ಎನ್ನುವಂತ ಸೂಚನೆ ಬರ್ತಾ ಇದೆ. ನೇರ ಪ್ರಸಾರ ಸಂಸ್ಥೆಗಳೆಲ್ಲವೂ ಕೂಡ ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದ್ದಾವೆ. ಆ ಪಟ್ಟಿಯಲ್ಲಿ ಎಂ ಸ್ಪೋರ್ಟ್ಸ್ ಇದ ತಂಡ ಮೊದಲ ಬಾರಿಗೆ ಒಂದು ಟೆನಿಸ್ ಬಾಲ್ ಒಂದು ನೇರ ಪ್ರಸಾರದ ಒಂದು ಆರಂಭವನ್ನು ಕಂಡಿರುವಂತಹ ಎಂ ಸ್ಪೋರ್ಟ್ಸ್ ಬಹಳಷ್ಟೊಂದು ಪ್ರಚಳಕೆಯ ಮುಖಾಂತರವಾಗಿ ಜನ ಮನ್ನಣೆ ಮತ್ತು ಅತಿ ಹೆಚ್ಚಿನ ಚಂದದಾರರನ್ನು ಹೊಂದಿರುವಂತಹ ಒಂದು ಎಂ ಸ್ಪೋರ್ಟ್ಸ್ ಕೂಡ ಸ್ಲೋ ಓವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ದಿಲೀಪ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಓವರ್ ಅಲ್ಲಿ 2 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ 2ನೇ ಓವರ್ ಚಾಲ್ತಿಯಲ್ಲಿ. ದಿನ ಶಾಪ್ ಬ್ರೈಸ್ಟಾರ್ ಒಂದು ಹಂತದಲ್ಲಿ ಸೆಮಿಫೈನಲ್ ಹಂತವನ್ನು ಕಂಡಂತ ತಂಡ. ಸ್ಲಿಪ್ ವಿಭಾಗದಲ್ಲಿ ಆಡುವಂತ ಪ್ರಯತ್ನ, ಮತ್ತೆ ಒಂದು ಸೇರ್ಪಡೆ. SJSC ಫ್ರಾನ್ಸ್ ಅರಸೀಕೆರೆ ಇವತ್ತು ಸೆಮಿಫೈನಲ್ ಹಂತವನ್ನು ಕಂಡಿದ್ದಾರೆ. ಈ ಪಂದ್ಯದಲ್ಲಿ
ಸೆಮಿಫೈನಲ್ ಟಿಕೆಟ್ಗಾಗಿ ಹೋರಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ದಿಲೀಪ್ ಲೈಲಾಪುರದ ಪರವಾಗಿ ದಿಲೀಪ್ ಹೆಸರು 4ನೇ ಚೆಂಡು ಔಟರ್ ಎಜ್ಜಾದಂತದ್ದು ಹೊಡೆತ. ಬ್ಯಾಕ್ಔಟ್ ಪಾಯಿಂಟ್ ವಿಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಆ ನಿಟ್ಟಿನಲ್ಲಿ ಮತ್ತೊಂದು ಪೂರೈಕೆ ಕಂಡುಕೊಳ್ತಾ ಇದೆ ತಡಮತ್ತ. 17ಕ್ಕೆ ಲಾಸ್. ಲಾಸ್ಟ್ ಬಾಲ್ ರಿಮೈನ್ ನೌ. ಇವತ್ತು ಮೊದಲ ಪಂದ್ಯ ಪ್ರದರ್ಶನ ಪನ್ನಡ ಮುಖಾಂತರವಾಗಿ ಯಾರ ಕಂಡಿರುವಂತ ಡೇ ನಂಬರ್ 3 ಅಂತಿಮ ದಿನದ ಪಂದ್ಯಾಟಗಳು. ಮಿಡ್ ವಿಕೆಟ್ ವಿಭಾಗದಲ್ಲಿ ಆಡುವಂತ ಪ್ರಯತ್ನ ಬಹಳಷ್ಟು ತವರ್ತಿ ಒಂದು ಎಸೆತ. ಮತ್ತೆ ಒಂದು ದೊಡ್ಡ ಸೇರ್ಪಡೆಯೂ ಕೂಡ ಖಾತೆಯನ್ನು ಕಡ್ಕೊಳ್ತಾ ಇದೆ ಅಜ್ನಾನ್ ಸಕಲೇಶ್ಪುರದ ತಂಡ. ತಡಮತ್ತ 18ಕ್ಕೆ ಲಾಸ್. ಇನ್ನು ಕೂಡ ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಬಹಳಷ್ಟು ತವರ್ತಿ ಒಂದು ಓವರ್ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2 ರೌಂಡ್ ಚಾಲ್ತಿಯಲ್ಲಿ ದಿಲೀಪ ಮುಕ್ತಾಯ ಕಾಣ್ತಾ ಇರುವಂತ 5 ಚೆಂಡುಗಳಲ್ಲಿ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತ ಬೌಲರ್. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ನೆಟ್ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ ಬಹಳಷ್ಟು ಕ್ಷೇತ್ರ ರಕ್ಷಣೆ ಮಿಡ್ ಆಫ್ ವಿಭಾಗದಲ್ಲಿ ಮಾಡಿದ್ದಾರೆ. ಮತ್ತೊಂದರ ಸೇರ್ಪಡೆ ಕಡ್ಕೊಳ್ತಾ ಇದೆ. ಮುಕ್ತಾಯ ಕಾಣ್ತಾ ಇರುವಂತ ಓವರ್ ಸಂಖ್ಯೆ 2. ತಡಮತ್ತ 19ಕ್ಕೆ ಲಾಸ್. 5 ಓವರ್ಗಳ ಪಂದ್ಯ 20, 25, 30 ಸ್ಪರ್ಧಾತ್ಮಕ ಮೊತ್ತ, 40, 45, 48 ಗೌರವಾನ್ವಿತ ಮೊತ್ತ, 50ಕ್ಕೂ ಮಿಕ್ಕಿದ ಮೊತ್ತಗಳೆಲ್ಲವೂ ಕೂಡ ಹೋರಾಟಕಾರ್ಯ ಮೊತ್ತವಾಗಿ ಸಾಗುತ್ತೆ. ಈ 3 ಮೊತ್ತಗಳಲ್ಲಿ ಮೊದಲ ಹಂತದ ಬ್ಯಾಟಿಂಗ್ ಅನ್ನು ಮಾಡ್ತಾ ಇರುವಂತ ಅಜ್ಲಾನ್ ಸಕಲೇಶ್ಪುರದ ತಂಡ ಅದ್ಯಾವ ರೀತಿಯ ಟಾರ್ಗೆಟಿನ ಮೊತ್ತವನ್ನು ಪ್ರೇರಿಸುತ್ತಾರೆ ನೋಡಬೇಕಾಗಿದೆ. ಸಕಲೇಶ್ಪುರ ಅನ್ನುವಂಥದ್ದು ಬಂದಾಗ ಪರಿಸರದ ಒಂದು ಅತ್ಯುತ್ತಮ ತಂಡ ಕೂಡ ಇದು. ಬಹಳಷ್ಟೊಂದು ಪ್ರಶಸ್ತಿಗಳನ್ನು ತಮ್ಮ ಧಕ್ಕೆಗೆ ಹಾಕಿಕೊಂಡಂತಹ ಒಂದು ತಂಡ ಕೂಡ ಇದು ಅಜ್ಲಾನ್ ಸಕಲೇಶ್ಪುರ. ಟೆನಿಸ್ ಬಾಲ್ ನಲ್ಲಿ ಬಹಳಷ್ಟೊಂದು ಯುವ ಆಟಗಾರರ ಒಂದು ಪ್ರೇರಣೆ ಮುಖಾಂತರವಾಗಿ ಕೆಲವೊಂದು ಈ ಮಾದರಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಸಕಲೇಶ್ಪುರದ ಪರಿಸರದ ಅನುಭವಿಗಳ ತಂಡ ಇತ್ತ ಅಂಬೇಡ್ಕರ್ ಕಪ್ಪಿಗಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಜ್ಲಾನ್ ಸಕಲೇಶ್ಪುರ ರೂಪದಲ್ಲಿ ಮುರಳಿ ಬೌಲರ್ 3ನೇ ಓವರ್ಗಾಗಿ ತಡಮತ್ತ 19. 2 ಓವರ್ಗಳ ಒಂದು ಪವರ್ ಪ್ಲೇ ಮುಕ್ತಾಯ ಕೂಡ. ಮುರಳಿ ಎಸೆದ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ದಾಣದ ಬಿಟ್ಟು ಕಾಲನ್ನು ಸವರ್ತಾ ಇದೆ ಚೆಂಡು. ಲೆಗ್ ಬೈಸ್ ಎನ್ನುವಂತ ಸೂಚನೆ. ಆ ನಿಟ್ಟಿನಲ್ಲಿ ಮತ್ತೆ ಒಂದೊಡ ಸೇರ್ಪಡೆಯೂ ಕೂಡ. ತಳಮತ್ತೆ ಹತ್ತಲ್ಲಿ 20. 3ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. SMCC ಲೈಲಾಪುರ ಲೀಗ್ ಹಂತದಲ್ಲಿ ನಂಬಲ ಸಾಧ್ಯದ ರೀತಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಮಾಡಿರುವಂತಹ ಈ ಒಂದು ತಂಡ ಇಲ್ಲಿ ಕ್ವಾರ್ಟರ್ ಫೈನಲ್ ಅನ್ನು ಆಡ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಮದನ್ ಸಿದ್ದರಳ್ಳಿ ಹೊಡೆತ. ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆಯೂ ಕೂಡ. 3ನೇ ಓವರ್ನ 2ನೇ ಚಡೆಯಲ್ಲಿ ಒಂದು ಸುಂದರತೆ ಬೌಂಡ್ರಿಯನ್ನು ದಾಖಲಿಸುತ್ತೆ ಈ ಆಟಗಾರ ಮದನ್ ಸಿದ್ದರಹಳ್ಳಿ. 4 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸಕಲೇಶ್ಪುರದ ಖಾತೆ ಹೆಚ್ಚುವರಿಯೂ ಕೂಡ. ತಳಮತ್ತ 24ಕ್ಕೆ ಲಾಸ್. ಎದುರಾಳಿಗಳಿಗೆ ಒಂದು ಬೃಹತ್ ಮೊತ್ತದ ಅಪಾಯದ ಗರಗಂಟೆಯೂ ಕೂಡ ಮದನ್ ಮುಖಾಂತರವಾಗಿ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ತವರ್ತಿಯೋದು ಎಸೆತ. ಇವೆಲ್ಲ ಒಂದು ಗೇಮ್ ಪ್ಲಾನಿಂಗ್ ಎಸೆತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೊದಲ ಹಂತದಲ್ಲಿ ಸಪೋರ್ಟ್ ಮಾಡಿ ಆಡುವಂತ ಪ್ರಯತ್ನವನ್ನು ಮಾಡಿರುವಂತ ಮದನ್ ಅವರ ಒಂದು ಏಕಾಗ್ರತೆಯನ್ನು ತಪ್ಪಿಸಬಲ್ಲಂತ ಒಂದು ಪ್ರಯತ್ನಕ್ಕೆ ಈ ಒಂದು ಚೆಂಡು ಹೋಗ್ತಾ ಇದೆ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಕೂಡ. ಲಾಸ್ಟ್ 3 ಬಾಲ್ ರಿಮೇನ್ ನೌ. ಥರ್ಡ್ ಓವರ್ ಫಾರ್ ಗ್ರಾಸ್. 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ.
ನಾಲ್ಕನೆಯ ಚೆಂಡು ಮತ್ತೊಂದು ಬಹಳ ಶುದ್ಧವರ್ತದೆ ಎಸೆತ. ಕೇವಲ ಸುಲಭದೊಂದರ ಪೂರೈಕೆ ಕಂಡುಕೊಳ್ತಾ ಇರುವಂತಹ ಒಂದು ತಂಡ 25ಕ್ಕೆ ಏರಿಕೆನ ಕಾಣ್ತಾ ಇದೆ. ಲಾಸ್ಟ್ ಬಾಲ್ M4C ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಇತಮ್ಮದ ಲಾಂಗ್ ಆಗಿ ಭಾಗದಲ್ಲಿ ಭಾಷತವೇ ಹೊಡೆತ ಅಜ್ಜುವಾಲೂರು ತೀರಾ ಕ್ಲಾಸ್ ಪಿಚ್ಚಿನ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ಮತ್ತೆ ಚೆಂಡು ಸೀಮರಕ್ಕೆ ಹೊರಮಾಗಲು ಕ್ರಮಿಸಿದೆ. ಬೌಂಡ್ರಿ 4 ಓಟದ ಸೇರ್ಪಡೆ ತಡಮತ್ತ 29. ಮೂರನೇ ಬಾವನ ಚಾಲ್ತಿಯಲ್ಲಿ ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್. SJSC ಫ್ರೆಂಡ್ಸ್ ಕ್ರಿಕೆಟರ್ಸ್ ಟೂರ್ನಮೆಂಟಿನ ಸಂಪೂರ್ಣ ಸಂಯೋಜನೆ. ಇದರ ಎಸ್ ಔಟ್. ಸುಲಭದ ಕ್ಯಾಚ್ ಪಡ್ಕೊಳ್ಳುವ ಮುಖಾಂತರವಾಗಿ ಮೊದಲ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ ಸಕಲೇಶ್ಪುರ ತಂಡ. ಎಂಡ್ ಆಫ್ 3 ಓವರ್ ಸ್ಕೋರ್ 29 ಫಾರ್ 1 ವಿಕೆಟ್. 29ಕ್ಕೆ 1. 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ ನೋಡಿ. ಕೇವಲ 2 ನಿಮಿಷ ಮಾತ್ರ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. ಬೇಗ ಹೋಗಿ ಸಕಲೇಶ್ಪುರ. ಯಾಸೀನ್ 5 ಓವರ್ಗಳ ಪಂದ್ಯ. ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ಅಯಗ್ರೀವ ಬೆಂಗಳೂರು ಮತ್ತು ಡೆಕ್ಕನ್ ಸಮೃದ್ಧಿ. 2 ತಂಡ ನಾಯಕರು ಟಾಸ್ಗೆ ಬರಬೇಕು. ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತಹ ಅಜ್ಲಾನ್ ಸಕಲೇಶ್ಪುರದ ತಂಡ. ಎಸೆದಗಾರಿಕ ಭಾಗದಲ್ಲಿ ದಿಲೀಪ 4ನೇ ಓವರ್ ಕೂಡ ಪ್ರಾರಂಭವನ್ನು ಕಾಡ್ತಾ ಇದೆ. ಯಾಸೀನ್ ಆ ಕಡೆ ಒಳಭಾಗದಲ್ಲಿ. ಪಂದ್ಯ ಮುಂದುವರಿಸಿಕೊಳ್ಳಿ, ವಿಳಂಬ ಮಾಡಬೇಡಿ. ಲೈಲಾಪುರ ತಳಮತ್ತ 29ಕ್ಕೆ 1. 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ವೈಡ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. 1 ಓವರ್ ಸೇರ್ಪಡೆ. ತಳಮತ್ತ 30. ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ದಿಲೀಪ್ ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಶುದ್ಧವರಿಸುವುದು ಎಸೆತ. 4ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ SMCC ಲೈಲಾಪುರ ತಂಡ. ಮೊದಲ ಹಂತದಲ್ಲಿ ನಾಡಿನ ಮುಖ್ಯಭಾಗವನ್ನು ಕಂಡ್ರು ಕೂಡ ಬೌಲ್ ಪಾಸ್ಟ್ ಅನ್ನುವಂತ ಸೂಚನೆ ಕೊಟ್ಟಿರುವಂತಹ ಒಂದು ತಂಡ ಅತ್ಯುತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ. ಏತನ್ಮಧ್ಯೆ ಬಹಳ ಶುದ್ಧವರ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟ 2 ಓಟದ ಸೇರ್ಪಡೆ ತಂಡದ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಳಮತ್ತ 32ಕ್ಕೆ 1. ಎರಡು ಚೆಂಡು ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ದಿಲೀಪನ 4ನೇ ಓವರ್ ಚಾಲ್ತಿಯಲ್ಲಿ ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನ. ಮದನ್ ಸಿದ್ದರಹಳ್ಳಿ ದಾಳಿಯ ಮುಖಾಂತರವಾಗಿ ಒಂದು ಭರ್ಜರಿ ಬೌಂಡ್ರಿಯ ಸೇರ್ಪಡೆಯೂ ಕೂಡ
ಮತ್ತೆ 4 ಓಟದ ಪೂರೈಕೆ ಕಡ್ಕೊಳ್ತಾ ಇದೆ ಅಜ್ಲಾನ್ ಸಕಲೇಶಪುರ. 36ಕ್ಕೆ 1. ಅಜ್ವಾಲೂರ್ ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಬಹಳಷ್ಟು ಉತ್ತಮ ಆಟವನ್ನು ಆಡ್ತಾ ಇರುವಂತ ಮದನ್ ಸಿದ್ದರಹಳ್ಳಿ ಅಜ್ಲಾನ್ ಸಕಲೇಶ್ಪುರದ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡ ನಾಯಕರು ಟಾಸ್ಗೆ ಬರಬೇಕು. ಹಯಗ್ರೀವ ಬೆಂಗಳೂರು ಮತ್ತು ಡೆಕ್ಕನ್ ಸಮೃದ್ಧಿ ಲಾಸ್ಟ್ ಕಾಲ್ ಕೊಡ್ತಾ ಇದ್ದೇವೆ. ಬಾರದೇ ಇದ್ರೆ ಓವರ್ ಕಡಿಮೆ ಆಗುತ್ತೆ, ಗಮನಿಸ್ಕೊಳ್ಳಿ. ಆಮೇಲೆ ಚರ್ಚೆ ಮಾಡುವಂತಿಲ್ಲ. ಬ್ಲಾಕ್ ಎಸೆತ ಲೆಗ್ ಬಾಯ್ಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೆ ಒಂದು ಸೇರ್ಪಡೆ ತಡಬತ್ತ 37 ಫಾರ್ 1 ವಿಕೆಟ್. 37ಕ್ಕೆ 1. ಅಂಬೇಡ್ಕರ್ ಕಪ್ ಇಲ್ಲಿ ಸಾಗ್ತಾ ಇದೆ. 3 ದಿನಗಳ ಕಾಲದ ಅದ್ದೂರಿಯ ಪಂದ್ಯಕೂಟದ ಅಂತಿಮ ದಿನಕ್ಕಾಗಿ 2 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್. ಎರಡು ಚೆಂಡು ಬಾಕಿಯಲ್ಲಿದೆ. ನೋಡಿ, ಫಸ್ಟ್ ಬಾಲ್ ವೈಡ್, ಆಮೇಲೆ ಒಂದು ಡಾಟ್, ಅದಾದ ಮೇಲೆ ಒಂದು ಡಬಲ್, ಒಂದು ಬೌಂಡ್ರಿ, ಒಂದು ಲೆಗ್ ಬಾಯ್ಸ್. ಈ ಓವರ್ ಅಲ್ಲಿ ಇನ್ನೂ ಕೂಡ 2 ಚೆಂಡು ಬಾಕಿ ಉಳಿತಾ ಇದೆ. ಶಫಲ್ ಆಗಿ ಆಡುವಂತ ಪ್ರಯತ್ನ ಯಾಸೀನ್ ಮಾಡಿದ್ರು ಕೂಡ ಲೆಗ್ ಬೈಸ್ ಮುಖಾಂತರವಾಗಿ ಮತ್ತೊಂದೊಳ ಪೂರೈಕೆ ಕಳ್ಕೊಳ್ತಾ ಇದೆ ತಡ. ಮೊತ್ತ 38 ಓಟಗಳು. 4ನೇ ಓವರ್ ಮುಕ್ತಾಯಕ್ಕಾಗಿ 1 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ನಲ್ಲಿ. ಲಾಸ್ಟ್ 1 ಬಾಲ್. ಪಂದ್ಯ ಮುಂದುವರಿಸಿಕೊಳ್ಳಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ತವರಿತ ಎಸೆತ 4 ವೈಡ್ ಬಾಲ್ ಚೆಕ್ಕಿಂಗ್ ಆಗಿ ತೃತೀಯ ನೇತ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡ್ಬೇಕಾಗಿದೆ. ಎಸ್, ಗುಡ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ನಾಲ್ಕು ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 38ಕ್ಕೆ 1. ಇನ್ನಿಂಗ್ಸ್ 6 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ಅಂಗಣ ಒಳಭಾಗದಲ್ಲಿ ರಕ್ಷಿತ್ ಇನ್ನಿಂಗ್ಸ್ ಅಂತಿಮ ಓವರ್ಗಾಗಿ. ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡ ನಾಯಕರು ಟಾಸ್ಗೆ ಬರಬೇಕು. ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾವೆ. 2 ತಂಡದ ಆಟಗಾರರು ರೆಡಿ ಇರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಪಂದ್ಯ ಆರಂಭವನ್ನು ಕಾಣುತ್ತೆ. ಎಲ್ಲ ಆಟಗಾರರು ಸಿದ್ಧತೆ ಆದ ನಿಮ್ಮ ತಂಡದವ್ರು ಮಾಡ್ಕೊಳ್ಳಿ ಎಂಬುದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಆಮೇಲೆ ನಮ್ದು 1 ಪ್ಲೇಯರ್ ಇಲ್ಲ, 2 ಪ್ಲೇಯರ್ ಇಲ್ಲ ಅಂತ ಹೇಳಲಿಕ್ಕೆ ಎಲ್ಲ, ಗಮನಿಸಿ. ಇವಾಗಲೇ ಸಿದ್ಧತೆ ಮಾಡ್ಕೊಳ್ಳಿ ಎಂಬುದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ ಕೂಡ. 2 ತಂಡದ ಆಟಗಾರರು ಕೂಡ ಸಮವಸ್ತ್ರ ಕಡ್ಡಾಯ ಮತ್ತು
ಶೂ ಅನ್ನು ಧರಿಸಿ ಆಡ್ಬೇಕು. ಶೂ ಇಲ್ಲದಿದ್ರೆ ಬರಿಗಾಲಲ್ಲೇ ಪಂದ್ಯಾಟವನ್ನು ಆಡಬೇಕು. ಇವೆಲ್ಲವೂ ಕೂಡ ಈ ಟೂರ್ನಮೆಂಟಿನ ನಿಯಮ ಕೂಡ. ಆ ನಿಟ್ಟಲ್ಲಿ ತಡ ಮೊತ್ತ 39. ಓಟಗಳು ಮತ್ತೆ ಬರ್ತಾ ಇಲ್ಲ. ಬಹಳಷ್ಟು ಎಸೆತ ರಕ್ಷಿತ್ ಎಸೆದಾರಿಕೆ ಭಾಗದಲ್ಲಿ ಡಾಟ್ ಬಾಲ್ ನ ಸೇರ್ಪಡೆಯೂ ಕೂಡ. ಇವರಲ್ಲಿ ಇನ್ನೂ ಕೂಡ 4 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ತಡ ಮೊತ್ತ 39 ಓಟಗಳು. ರಕ್ಷಿತ್ ಚೆಂಡನ್ನು ತಿರುಗಿಸ್ತಾ ಇರುವಂತಹ ಬೌಲರ್ ಕೂಡ. ವೈಡ್ ಬಾಲ್. ಅಣ್ಣ ದಯವಿಟ್ಟು ಎಲ್ಲದಕ್ಕೂ ನೀವು ರಿವ್ಯೂ ತಗೊಂಡ್ರೆ ಸಮಸ್ಯೆ ಆಗುತ್ತೆ. ನೀವು ಪ್ರತಿಯೊಂದಕ್ಕೂ ರಿವ್ಯೂ ಕೇಳ್ತಾ ಇದ್ರೆ ಮತ್ತೆ ಸೆಮಿಫೈನಲ್ ಫೈನಲ್ ಅಲ್ಲ 3-4 ಓವರ್ಗಳನ್ನು ಮಾಡಬೇಕಾಗುತ್ತೆ. ಗಮನಿಸಿ. ಎಸ್ ವೈಡ್ ಬಾಲ್. ಎಸ್ ವೈಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಸುಂದರತೆ ಒಂದು ಎಸೆತ ತನ್ಮೂಲಕ ಅಂತಿಮ ಹಂತದಲ್ಲಿ ಅತ್ಯುತ್ತಮ ರೀತಿಯ ಆಟಗಾರರನ್ನ ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ಹೋಗ್ತಾ ಇರುವಂತ ರಕ್ಷಿತ್ ಮದನ್ ಸಿದ್ದರಳ್ಳಿಯ ವಿಕೆಟ್ ಅನ್ನು ನೆಲಕ್ಕೆ ಕೆಳಗುತ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಪತನ ಕೂಡ. 40ಕ್ಕೆ 2. ಅಂಗನವಾಡಿ ಭಾಗದಲ್ಲಿ ಹೊಸ ಆಟಗಾರ ಅಜಿತ್ ಬರ್ತಾ ಇದ್ದಾರೆ. ಇನ್ನಿಂಗ್ಸಿನ 3 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡ ನಾಯಕರು ನಿಮ್ಗೆ ನಾವು ಲಾಸ್ಟ್ ಕಾಲ್ ಕೊಡ್ತಾ ಇದ್ದೇವೆ. ಈ ಪಂದ್ಯ ಮುಗಿದ ತಕ್ಷಣವೇ ನಿಮ್ಮ ಪಂದ್ಯವನ್ನು ಆರಂಭಿಸಬೇಕು. ಗಮನಿಸಿ. ಆ ನಿಟ್ಟಿನಲ್ಲಿ ಮತ್ತೊಂದು ಪೂರೈಕೆಯನ್ನು ಕಡ್ಕೊಳ್ತಾ ತಡ ಮೊತ್ತ 41. 2 ಚೆಂಡು ಬಾಕಿಯಲ್ಲಿದೆ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ಸುಂದರತೆ ಎಸೆತ ಕ್ಷಣಾತ್ರ ಗಾಳಿಯಲ್ಲಿ ಚೆಂಡು 1 2 3 4 ಮಂದಿ ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತೆ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಶಸ್ಸನ್ನ ಕಾಣ್ತಾ ಇಲ್ಲ. ಮತ್ತೆ ಒಂದು ಪೂರೈಕೆ ಕಡ್ಕೊಳ್ತಾ ಇದ್ದಾರೆ. ಆ 2 ಪೂರೈಕೆ ಕೂಡ ತಡ ಮೊತ್ತ 43. ಅಂತಿಮ ಚೆಂಡು ಬಾಕಿಯಲ್ಲಿದೆ. ಅಯಗ್ರೀವ ಬೆಂಗಳೂರು ನಿಮ್ಮ ನಾಯಕರು ಬರಬೇಕು. ಡೆಕ್ಕನ್ ಸಮೃದ್ಧಿಯ ತಡ ನಾಯಕರು ಟಾಸ್ಗೆ ಬರಬೇಕು. ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾವೆ. ಮೊದಲ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನ ಕಡ್ಕೊಳ್ತಾ ಇದೆ. ತಡ ಮೊತ್ತ 45-46 ಟಾರ್ಗೆಟ್ ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಡೆಕ್ಕನ್ ಸಮೃದ್ಧಿಯ ನಾಯಕ ಮತ್ತು ಅಯಗ್ರೀವ ಬೆಂಗಳೂರು ತಡ ನಾಯಕ ಟಾಸ್ಗೆ ಬರಬೇಕು. ಲಾಸ್ಟ್ ಕಾಲ್ ಕೊಡ್ತಾ ಇದ್ದೇವೆ. ಎರಡು ತಡ ನಾಯಕರು ಬಂದಿರುವುದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಅಂಗಡ ಒಳಭಾಗದಲ್ಲಿ 45-46 ಟಾರ್ಗೆಟ್ ಅನ್ನ
ಈ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಚೇಂಜ್ ಮಾಡಿಕೊಳ್ಬೇಕಾಗಿದೆ. SMCC ಲೈಲಾಪುರ ಒಂದು ಬಲಿಷ್ಠ ತಂಡವನ್ನು ಅತ್ಯುತ್ತಮ ರೀತಿಯಲ್ಲಿ ಬೌಲಿಂಗ್ ದಾಳಿ ವಿರುದ್ಧವಾಗಿ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡಿತ್ತು. 45-46 ಟಾರ್ಗೆಟ್ಗಾಗಿ ಎರಡನೇ ಇನ್ನಿಂಗ್ಸ್ ಅನ್ನು ಯಾವ ರೀತಿಯಲ್ಲಿ ಆರಂಭಿಸ್ತಾರೆ ನೋಡಬೇಕಾಗಿದೆ. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಡೆಕ್ಕನ್ ಸಮೃದ್ಧಿ ಮತ್ತು ಹಯಗ್ರೀವ ಬೆಂಗಳೂರು. ನೀವು ಟಾಸ್ಗೆ 3 ನಿಮಿಷದಲ್ಲಿ ನೀವು ಟಾಸ್ಗೆ ಬಾರದೇ ಇದ್ರೆ ಪವರ್ ಕಡಿಮೆ ಆಗುತ್ತೆ, ಗಮನಿಸಿ. ಅದೇ ರೀತಿ ನಮ್ಮ SMCC ಲೈಲಾಪುರ ತಂಡದ ಒಂದು ಪ್ರಬಂಧಕರಾಗಿರುವಂತ ಚಂದ್ರೇಗೌಡರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ನಾವು ಆತ್ಮೀಯ ಆದರಣೀಯ ಪ್ರೀತಿಯ ಸ್ವಾಗತವನ್ನು ಟೂರ್ನಮೆಂಟ್ಗಾಗಿ ಬಯಸ್ತಾ ಇದ್ದಾವೆ. ಚಂದ್ರೇಗೌಡರ ಒಂದು ಮುಂದಾಳತ್ವದಲ್ಲಿ ಆಡ್ತಿರುವಂತ SMCC ಲೈಲಾಪುರ ತಂಡ 46 ಟಾರ್ಗೆಟ್ ಚೇಂಜ್ ಮಾಡಿಕೊಳ್ಬೇಕಾಗಿದೆ. ಅಣ್ಣ ಡೆಕ್ಕನ್ ಸಮೃದ್ಧಿ ಮತ್ತು ಹಯಗ್ರೀವ ನಿಮ್ಗೆ ನಾವು ಲಾಸ್ಟ್ ಕಾಲ್ ಅನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಕೂಡ ಓವರ್ ಕಡಿಮೆ ಮಾಡಿ ನಿಮಗೆ ಪಂದ್ಯಾಟವನ್ನು ಆಡಿಸ್ತೇವೆ ಎನ್ನುವಂತ ಸೂಚನೆಯನ್ನ ಸಂಘಟಕರು ಕೊಡ್ತಾ ಇದ್ದಾರೆ. ಲಾಸ್ಟ್ ಕಾಲ್ ಇದು, ನೀವು ಬಾರದೇ ಇದ್ರೆ ನಿಮ್ಗೆ ಸಮಸ್ಯೆ. ಅದ್ಯಾವ ರೀತಿಯಲ್ಲಿ 46 ಒಂದು ಟಾರ್ಗೆಟ್ ಚೇಂಜ್ ಮಾಡ್ತಾರೆ ನೋಡಬೇಕಾಗಿದೆ. SMCC ಲೈಲಾಪುರ ತಂಡ ಹಗಲಿನ 3 ದಿನಗಳ ಕಾಲದ ಒಂದು ಅದ್ದೂರಿಯ ಪಂದ್ಯಕೂಟ ಅಂಗಡ ಒಳಭಾಗದಲ್ಲಿ ಅಂಬೇಡ್ಕರ್ ಕಪ್ಪಿಗಾಗಿತ್ತ ಅಂತಿಮ ದಿನಕ್ಕಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಯಾರೆಲ್ಲ ಬ್ಯಾಟ್ಸ್ಮನ್ ಲೈಲಾಪುರ ಬ್ಯಾಟ್ಸ್ಮನ್ ಅಂತ ತಿಳಿಸಿ. ಅಂಗಣ ಒಳಭಾಗದಲ್ಲಿ ಸಂಪತ್ ಮತ್ತು ಮನು. ಮೊದಲ ಓವರ್ಗಾಗಿ ಮುಸ್ತಫಾ ಸಕಲೇಶ್ಪುರದ ಪರವಾಗಿ ಬರ್ತಾ ಇದ್ದಾರೆ. 45-46 ಟಾರ್ಗೆಟ್ ಅನ್ನು ಇಲ್ಲಿ ಚೇಂಜ್ ಮಾಡಿಕೊಳ್ಬೇಕಾಗಿದೆ. SMCC ಲೈಲಾಪುರ ತಂಡ ಅದ್ಯಾವ ತಂಡ ಈ ಬಣದಲ್ಲಿ ಸೆಮಿಫೈನಲ್ ಹಂತವನ್ನು ಎರಡನೇ ತಂಡವಾಗಿ ಕಂಡುಕೊಳ್ಳುತ್ತೆ ನೋಡಬೇಕಾಗಿದೆ. ಈ ಬಣದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬಾಲಿಷ್ಠ ತಂಡವನ್ನು ಮಣಿಸಿ ಅರಸಿ ಚಾಲೆಂಜರ್ಸ್ ತಂಡವನ್ನು ಮಣಿಸುವ ಮುಖಾಂತರವಾಗಿ SJSC ಫ್ರೆಂಡ್ಸ್ ಅರಸೀಕೆರೆ ತಂಡ ಸೆಮಿಫೈನಲ್ ಹಂತವನ್ನು ಕಂಡಿತ್ತು. ಆ ನಿಟ್ಟಿನಲ್ಲಿ ಇವಾಗ ಈ ಕ್ವಾರ್ಟರ್ ಫೈನಲ್ ಅಲ್ಲಿ ಯಾವ ತಂಡ ಜಯ ದಾಖಲಿಸ್ತಾರೆ ನೋಡಬೇಕಾಗಿದೆ. ಹಯಗ್ರೀವ ಬೆಂಗಳೂರು ಕ್ಯಾಪ್ಟನ್ ಬರಬೇಕು. ಡೆಕ್ಕನ್ ಸಮೃದ್ಧಿಯ ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ. ಹಯಗ್ರೀವ ಬೆಂಗಳೂರಿನ ಕ್ಯಾಪ್ಟನ್ ಬರಬೇಕು. ಹೌದಾ, ಮುಸ್ತಫಾ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಎಸೆತ. 46 ಟಾರ್ಗೆಟ್ ಕೂಡ ಅಂಕಳುವ ಭಾಗದಲ್ಲಿ. ಎರಡನೇ ಚೆಂಡು ಬಳಸಿದ ಹೊಡೆತ ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಚೆಂಡು 2 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮನು ದಾಂಡಿದ ಮುಖಾಂತರವಾಗಿ SMCC ಲೈಲಾಪುರ ತಂಡ ಖಾತೆಯನ್ನು ಆರಂಭಿಸ್ತಾ ಇರುವಂತಹ ಒಂದು ತಂಡ. 42 ಮುಸ್ತಫನಿಗೆ ಎರಡನೇ ಚೆಂಡಿನಲ್ಲಿ 2 ಓಟಗಳ ಪೂರೈಕೆಯೂ ಕೂಡ
46 ಒಂದು ಟಾರ್ಗೆಟ್ ಚೇಂಜ್ ಮಾಡ್ಕೊಳ್ತಾ ಇರುವಂತಹ ಒಂದು ತಂಡ ಖಾತೆಯನ್ನು ಆರಂಭಿಸ್ತಾ ಇದೆ. SMCC ಲೈಲಾಪುರ ಬಹಳ ಶುದ್ಧವೃತ್ತ ಹೊಡೆತ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ವಿಭಾಗದಲ್ಲಿ ಸುಂದರ ತಂದು ಕ್ಷೇತ್ರ ರಕ್ಷಣೆ ಕೂಡ. ಇತ್ತ ಮತ್ತೆ 2 ಓಟದ ಸೇರ್ಪಡೆ. ತಡ ಮತ್ತೆ 4 3 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎರಡು ಓಟದ ಅವಶ್ಯಕತೆ ಕೂಡ. 1 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಅಂಬೇಡ್ಕರ್ ಕಪ್ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಮುಸ್ತಫ 4ನೇ ಚೆಂಡಿಗಾಗಿ. 4ನೇ ಚೆಂಡು ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಖಾತೆಯನ್ನು ಸೇರ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ ಅಂತಿಮ 2 ಚೆಂಡು. ಬ್ಲಾಕ್ ಎಸೆತ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 5ನೇ ಚೆಂಡು ಕೂಡ ಚುಕ್ಕಿ ಎಸೆತವಾಗಿ ಅಂಕಿಅಂಶ ಪಟ್ಯದ ಕಾಣ್ತಾ ಇದೆ. ಈ ಬವರಿದ ಅಂತಿಮ ಚೆಂಡು ಮೊದಲ ಹಂತದ 2 ಚೆಂಡುಗಳಲ್ಲಿ 2 ಅವಳಿ ಓಟದ ಪೂರೈಕೆದ ಮನು ಮಾಡಿದ್ರು ಕೂಡ ಮುಸ್ತಫಾ ಸಕಲೇಶ್ಪುರದ ಪರವಾಗಿ ಅತ್ಯುತ್ತಮ ರೀತಿಯ ಒಂದು ಕಂಬ್ಯಾಕ್ ಅನ್ನು ಮಾಡ್ತಾ ಇರುವಂತಹ ಬೌಲರ್. ಇತ್ತ ತೀರ ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಓವರಿನ ಮುಕ್ತಾಯದಲ್ಲಿ ತಡ ಮೊತ್ತ 5 ಓಟಗಳು. 24 ಎಸೆತ ಜಯಕ್ಕಾಗಿ 41 ಓಟದ ಅವಶ್ಯಕತೆ. SMCC ಲೈಲಾಪುರದ ಜಯಕ್ಕಾಗಿ. ಪಂದ್ಯ ಮುಂದುವರಿಸಿಕೊಳ್ಬೇಕು. ನಿಮ್ಮದೇನೇ ಚರ್ಚೆಗಳಿದ್ರೆ ಅದನ್ನ ಸೆಕೆಂಡ್ ನಲ್ಲಿ ಮುಗಿಸಿ, ನಿಮಿಷಕ್ಕೆ ಕೊಂಡೊಯ್ಬೇಡಿ ಅಂದ್ರೆ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಹಯಗ್ರೀವ ಬೆಂಗಳೂರು, ನಿಮ್ಮ ನಾಯಕರು ಬರಬೇಕು. ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾವೆ. ಮೋಕ್ಷಿತ್ ಶೆಟ್ಟಿ ಎಸೆತಗಾರಿಕೆ ಭಾಗದಲ್ಲಿ ಮತ್ತರ್ವ ಇವ ಎಸೆತಗಾರ ಬರ್ತಾ ಇದ್ದಾನೆ. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತಗಳ ದಾಖಲಿಸಬಲ್ಲಂತ ಮತ್ತರ್ವ ಇವ ಎಸೆತಗಾರ ಕೂಡ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಬೌಲಿಂಗ್ ಆಕ್ಷನ್ ಅನ್ನು ಹೊಂದಿರುವಂತ ಇವ ಬೌಲರ್ ಮೋಕ್ಷಿತ್ ಶೆಟ್ಟಿ. 2ನೇ ಓವರ್ಗಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮೊದಲ ಚೆಂಡು ಡಾಟ್ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಮೋಕ್ಷಿತ್ ಶೆಟ್ಟಿ ದಾಖಲಿಸಿದ್ರು ಕೂಡ ಚುಕ್ಕಿ ಎಸೆತ ಮಾತ್ರ ಖಾತೆಯನ್ನು ಕಂಡುಕೊಳ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಮತ್ತೆ 2ನೇ ಚೆಂಡು. ಸುಂದರತೆ ಎಸೆತ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಕೂಡ. ವೇಗ ಮಿಶ್ರಿತ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೊಂದು ಸೇರ್ಪಡೆ. ತಂಡದ ಮೊತ್ತ 6ಕ್ಕೆ ಲಾಸ್. 2 ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. 2 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಮೋಕ್ಷಿತ್. ಮತ್ತೆ 3ನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಟು ಆಟ. ಮತ್ತೆ ಸೇರ್ಪಡೆ ಕಂಡುಕೊಳ್ತಾ ಇದೆ. ತಳ ಮೊತ್ತ 7ಕ್ಕೆ ಏರಿಕೆ ಕಾಡ್ತಾ ಇದೆ.
ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನ ಈ ಓವರ್ನಲ್ಲಿ ದಾಖಲಿಸ್ತಾ ಇರುವಂತಹ ಯುವ ಎಸೆತಗಾರ ಕೂಡ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಒಂದು ಬೌಲಿಂಗ್ ಅನ್ನು ಮಾಡಬಲ್ಲಂತ ಯುವ ಬೌಲರ್. ಈ ರೀತಿ ಒಂದು ಎಸೆತಗಾರರು ಒಂದು ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಈ ಹುಡುಗ ಕೂಡ ಮುಂದಿನ ಟೆನ್ನಿಸ್ ಬಾಲ್ ನಲ್ಲಿ ಹೊಸ ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳಬಲ್ಲಂತ ಎಲ್ಲ ಅವಕಾಶಗಳಿದೆ. ಮುಂದಿನ ಹಂತದಲ್ಲಿ ಟೆನ್ನಿಸ್ ಬಾಲ್ ನಲ್ಲಿ ಅಗ್ರಮಾನ್ಯ ತಂಡವನ್ನ ಕೂಡಿಕೊಂಡು ಆಡಬಲ್ಲಂತ ಒಂದು ಅವಕಾಶಗಳು ಕೂಡ ಪಡ್ಕೊಳ್ಳುವಂತ ಒಂದು ಅವಕಾಶಗಳಿದೆ. ಮೋಕ್ಷಿತ್ ಶೆಟ್ಟಿ ಯುವ ಎಸೆತಗಾರ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಬೌಲಿಂಗ್ ಕೂಡ. ಇತ್ತ 4 ಚೆಂಡು ಮುಕ್ತಾಯ ಕೂಡ. ಐದನೇ ಚೆಂಡು ಬಹಳಷ್ಟು ಎಸೆತ ಇನ್ಸೈಡ್ ಎಡ್ಜ್ ಆಗ್ತಾ ಇರುವಂತಹ ಒಂದು ಚೆಂಡು. ವಿಕೆಟ್ ಕೀಪರ್ ಹಿಮಾಗ್ನಲ್ಲಿ ಒಂದೊಳ್ಳೆ ಸೇರ್ಪಡೆಯೂ ಕೂಡ. ಈ ರೀತಿಯ ಒಂದು ಪ್ರೀಮಿಯರ್ ಲೀಗ್ ಗಳಲ್ಲಿ ಈ ರೀತಿಯ ಒಂದು ಯುವ ಆಟಗಾರರ ಪ್ರತಿಭೆಗಳನ್ನು ಒಂದು ಹಂತದಲ್ಲಿ ಟೆನ್ನಿಸ್ ಬಾಲ್ ನಲ್ಲಿ ಹೊರ ಹಾಕುವಂತ ಪ್ರಯತ್ನಗಳನ್ನು ಇತ್ತೀಚಿನ ದಿನಗಳಲ್ಲಿ ಪ್ರೀಮಿಯರ್ ಲೀಗ್ ಗಳು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಅರಸೀಕೆರೆ ಮೈದಾನದ ಒಳಭಾಗದಲ್ಲಿ ಸಕಲೇಶ್ಪುರದ ಪರವಾಗಿ ಮೋಕ್ಷಿತ್ ಶೆಟ್ಟಿ ಬಹಳಷ್ಟೊಂದು ಉತ್ತಮ ಒಂದು ಓವರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸೌಂದರ್ಯತೆ ಎಸೆತ ರೈಸಿಂಗ್ ಡೆಲಿವರಿ ಫಸ್ಟ್ ಬೌನ್ಸ್ ವಾರ್ನಿಂಗ್ ಕೂಡ ಆ ನಿಟ್ಟಿನಲ್ಲಿ ಓವರ್ ಮುಕ್ತಾಯ. ಈ ಓವರ್ ಅಲ್ಲಿ ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓವರ್ಗಳ ಮುಕ್ತಾಯದಲ್ಲಿ ಮಾತ್ರ 8 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ ಕೂಡ ಮುಕ್ತಾಯವನ್ನು ಕಾಡ್ತಾ ಇದೆ. ಅಜ್ಜಾನ್ ಸಕಲೇಶ್ಪುರದ ಪರವಾಗಿ 18 ಎಸೆತ 38 ಓಟದ ಅವಶ್ಯಕತೆ. 46ರ ಒಂದು ಟಾರ್ಗೆಟ್ ಚೇಸ್ ಮಾಡ್ಕೊಳ್ತಾ ಇರುವಂತಹ ಒಂದು ತಂಡ 2 ಓವರ್ಗಳಲ್ಲಿ 8 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ. 18ಕ್ಕೆ 38. ಬಹುಶಃ ಈ ಓವರಲ್ಲಿ 1 ರಿಂದ 2 ಸಿಕ್ಸರ್ ಈ ಪಂದ್ಯದ ಫಲಿತಾಂಶವನ್ನ ಸಂಪೂರ್ಣ ಏರುಪೇರು ಮಾಡಬಲ್ಲಂತ ಎಲ್ಲ ಅವಕಾಶಗಳಿದೆ. ಇದೇ ರೀತಿಯಲ್ಲಿ ಡಾಟ್ ಬಾಲ್ಗಳು ಮತ್ತು ವಿಕೆಟ್ ಅನ್ನು ಉಳಿಸುವಂತ ಪ್ರಯತ್ನವನ್ನು ಸಕಲೇಶ್ಪುರ ಮಾಡಿದ್ರೆ ಎಸ್ಎಂಸಿಸಿ ಲೈಲಾಪುರ ಸಮಯದಿಂದ ಸಮಯಕ್ಕೆ ಒತ್ತಡಕ್ಕೆ ಈಡಾಗುವಂತ ಸಾಧ್ಯತೆಗಳು ಇವೆಲ್ಲವೂ ಕೂಡ ಈ ಪಂದ್ಯ ತೋರ್ಪಡಿಸ್ತಾ ಇದೆ. 18 ಎಸೆತ 38 ಓಟದ ಅವಶ್ಯಕತೆ. ವಿಕೆಟ್ ಅನ್ನು ಉಳಿಸಿಕೊಂಡು ಆಡುವಲ್ಲಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಬಿರುಸಿನ ಆಟವನ್ನು ಆಡ್ತಾ ಇಲ್ಲ ಲೈಲಾಪುರದ ತಂಡ. ಮುಸ್ತಫಾ ಎಸೆತಗಾರಿಕೆ ಭಾಗದಲ್ಲಿ ಮೊನ್ನೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಮುಸ್ತಫಾ ಎಸೆದ ಚೆಂಡು ಲೋಂಗಾದಿ ಭಾಗದಲ್ಲಿ ಗಾಳಿಯ ಬರಪುರ ಪಡ್ಕೊಳ್ತಾ ಇಲ್ಲ. ಸುಲಭದ ಕ್ಯಾಚ್ ಕಳಿಸಿರುವ ಮುಖಾಂತರ ಎಸ್ಎಂಸಿಸಿ ಲೈಲಾಪುರ ಮೊದಲ ವಿಕೆಟ್ ಪತನ. ಬಿರುಸಿನ ಆಟವನ್ನು ಆಡಬಲ್ಲಂತ ಪ್ರಯತ್ನವನ್ನು ಮಾಡಿರುವಂತ ಬಂದು ಸುಲಭದ ಕ್ಯಾಚ್ ಕೊಡುವ ಮುಖಾಂತರವಾಗಿ ವಾಪಸ್ ಆಟವನ್ನು ಕಾಡ್ತಾ ಇದ್ದಾರೆ. 8ಕ್ಕೆ ಫ್ರಂಟ್ ಲೈನ್ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಎಸ್ಎಂಸಿಸಿ ಲೈಲಾಪುರದ ತಂಡ. ಅಯಗ್ರೀವ ಬೆಂಗಳೂರಿಗೆ ಇದು ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾವೆ. 5 ನಿಮಿಷದ ಒಳಗಡೆ ನಿಮ್ಮ ನಾಯಕರು ಟಾಸ್ಗೆ ಬಾರದೇ ಇದ್ರೆ ಡೆಕ್ಕಾನ್ ಸಮೃದ್ಧಿ ತಂಡಕ್ಕೆ ಟಾಸ್ ಜಯವನ್ನ ಸಂಘಟಕರು ಕೊಡ್ತಾರೆ ಎನ್ನುವಂತ ಸೂಚನೆ ಬರ್ತಾ ಇದೆ. ಹಯಗ್ರೀವ ಬೆಂಗಳೂರು 8ಕ್ಕೆ 1. ಮುಸ್ತಫಾ ಬಹಳಷ್ಟೋರ್ವ ಅನುಭವಿ ಎಸೆತಗಾರ ಕೂಡ. ಅಂಗಡ ಒಳಭಾಗದಲ್ಲಿ ಹೊಸ ಆಟಗಾರ ತ್ಯಾಗರಾಜು
ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಬಹಳ ಶುದ್ಧ ಬರ್ತದೆ ಎಸೆತ, ಲೆಗ್ ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಒಂದೊಳ ಸೇರ್ಪಡೆಯೂ ಕೂಡ ಈ ಓವರಲ್ಲಿ ಇನ್ನೂ ಕೂಡ 4 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಒಂದು ಸಿಕ್ಸರ್, ಒಂದು ಬೌಂಡರಿ ಬಂದರೂ ಕೂಡ ಲೈಲಾಪುರಕ್ಕೆ ಆಶಾದಾಯಕ ಅಂಶ. ಆ ಒಂದು ಅಂಶವೇ ಪಂದ್ಯದ ಸಂಪೂರ್ಣ ಚಿತ್ರಣ ಬದಲಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ. ಪಂದ್ಯ ಮುಂದುವರಿಸ್ಕೊಳ್ಳಿ, ಪದೇ ಪದೇ ನೀವು ವಿಳಂಬ ಮಾಡಬೇಡಿ. ಸಕಲೇಶ್ಪುರ, ನೀವು ಪ್ರತಿ ಚೆಂಡಿಗೆ 2-3 ನಿಮಿಷ ತಗೊಂಡ್ರೆ ಸಮಸ್ಯೆ ಆಗುತ್ತೆ. ನೆಟ್ಟ ನೇರ ಹೊಡೆತ ದಾಖಲಿಸಬಾರಂತ ಪ್ರಯತ್ನ, ಬೌಲರ್ಸ್ ಬ್ಯಾಕ್ ಟು ಹೊಡೆತ, ಒಂದೊಡ ಸೇರ್ಪಡೆಯೂ ಕೂಡ. ತಳವತ್ತ 10ಕ್ಕೆ 1, 36 ಓಟದ ಅವಶ್ಯಕತೆ ಜಯಕ್ಕಾಗಿ. ಡೆಕ್ಕನ್ ಸಮೃದ್ಧಿಯ ನಾಯಕ ನಮ್ಮ ಜೊತೆ ಇದ್ದಾರೆ, ಅಯಗ್ರೀವ ಬೆಂಗಳೂರು. ನಿಮ್ಗೆ ನಾವು ಮತ್ತೆ ಮತ್ತೆ ತಿಳಿಸ್ತಾ ಇದ್ದೇವೆ, ನೀವು ಬಾರದೇ ಇದ್ರೆ ಡೆಕ್ಕನ್ ಸಮೃದ್ಧಿ ಟಾಸ್ ಜಯವನ್ನ ಕಾಣ್ತಾರೆ. ಗಮನಿಸಿ, ಕೇವಲ 2-3 ನಿಮಿಷ ಮಾತ್ರ ನಿಮ್ಗೆ ಕಾಲಾವಕಾಶಗಳಿದೆ. ನಾಯಕರು ಬರಬೇಕು. ತಡವತ್ತ 11, ಮುಸ್ತಫಾ ಮತ್ತೆ ಓಟವನ್ನು ದಾಖಲಿಸಲ್ಲ. ಬಹಳಷ್ಟು ಒಂದು ಉತ್ತಮ ಬರ್ತದೆ ಎಸೆತ. ಮುಸ್ತಫಾ ದಾಖಲಿಸಿದ್ರು, ಚುಕ್ಕಿ ಎಸೆತ ಕೂಡ. ಎದುರಾಳಿ ತಂಡವನ್ನು ಒತ್ತಡಕ್ಕೆ ಈಡು ಮಾಡುವಂತ ಪ್ರಯತ್ನಕ್ಕೆ ಹೋಗ್ತಾ ಇದೆ ಅಜ್ಜಾನ್ ಸಕಲೇಶ್ಪುರ. ಓಟಗಳು ಮತ್ತೆ ಬರ್ತಾ ಇಲ್ಲ. 2 ಓವರ್ಗಳ ಮುಕ್ತಾಯದಲ್ಲಿ, ಕ್ಷಮಿಸಿ 3 ಓವರ್ಗಳ ಮುಕ್ತಾಯದಲ್ಲಿ ತಳ ಮೊತ್ತ 11 ಓಟವನ್ನು ದಾಖಲಿಸ್ತಾ ಇದೆ. 12 ಎಸೆತ, 35 ಓಟದ ಅವಶ್ಯಕತೆ. ಚೇತನ್ ಎಸೆತಗಾರಿಕೆ ಭಾಗದಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳಿ. ದಯವಿಟ್ಟು ನೀವು ಪದೇ ಪದೇ ವಿಳಂಬ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ವೈಡ್ ಬಾಲ್ ಹೊರತಿರುವ ಕಾಣ್ತದೆ. ಅತಿರಿಕ್ತ ಹೊರ ಸೇರ್ಪಡೆ, ರಿವ್ಯೂ ಇಲ್ಲ, ಗಮನಿಸಿ. ಮತ್ತೆ ಒಂದೆರಡು ಪೂರೈಕೆ ಕೂಡ. ಚೇತು ಎಸೆದ ಚೆಂಡು ಬಹಳ ಶುದ್ಧ ಬರ್ತದೆ. ಎಸೆತ, ಮದನ್ ಸಿದ್ದರಳ್ಳಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 12ಕ್ಕೆ 2. ಮನು ಮಂಡ ಹೊಸ ಆಟಗಾರ ಅಂಕಣ ಒಳಭಾಗದಲ್ಲಿ. ಹನ್ನೊಂದು ಎಸೆತ, 34 ಓಟದ ಅವಶ್ಯಕತೆ.
ನೆಟ್ಟ ನೇರ ಹೊಡೆತ ದಾಖಲಿಸುವಂತ ಪ್ರಯತ್ನ. ಲಾಂಗ್ ಆಫ್ ವಿಭಾಗದಲ್ಲಿ ಒಂದೊಡ ಸೇರ್ಪಡೆ ಕಾಣ್ತಾ ಇದೆ. ಈ ರೀತಿಯ ಹೊಡೆತಗಳು ಲೈಲಾಪುರದ ಸೋಲನ್ನು ತಗ್ಗಿಸದ ಬಿಟ್ರೆ ಗೆಲುವಿಗೆ ಮಹತ್ವ ಪೂರಕ ಅಂಶ ಆಗುವುದಿಲ್ಲ. ಗಮನಿಸಿ, ಮತ್ತೊಂದೊಡ ಪೂರೈಕೆ ಕಟ್ಕೊಳ್ತಾ ಇದೆ. 13-2. ಮುಂದಿನ ಪಂದ್ಯ, ಈ ಪಂದ್ಯದಲ್ಲಿ ಗೆಲ್ಲುವಂತ ತಂಡ SJSC ಫ್ರೆಂಡ್ಸ್ ಅರಸೀಕೆರೆ ವಿರುದ್ಧವಾಗಿ ಸೆಮಿಫೈನಲ್ ಪಂದ್ಯಾಟವನ್ನು ಆಡುತ್ತೆ. ಗಮನಿಸಿ, ಬೌಲರ್ಸ್ ಬ್ಯಾಕ್ ಟು ಆಟ. ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು ಮತ್ತೊಂದೊಡ ಪೂರೈಕೆ ಕಟ್ತಾ ಇದೆ ಲೈಲಾಪುರ. 14-2. 2 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ನೆಟ್ಟ ನೇರ ಹೊಡೆತ ದಾಖಲಿಸುವಂತ ಪ್ರಯತ್ನ. ಅಂತಿಮ ಹಂತದಲ್ಲಿ ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸ್ತದೆ. ಬೌಂಡ್ರಿ. ಮನು ಮಂಡ ದಾಳಿ ಮುಖಾಂತರವಾಗಿ 4 ಓಟದ ಸೇರ್ಪಡೆ. ತಡಮೊತ್ತ 18, 7 ಎಸೆತ 28 ಓಟದ ಅವಶ್ಯಕತೆ. ಲಾಸ್ಟ್ 1 ಬಾಲ್. ಎತ್ತರವಾದ ಬಳಸೋದು ಹೊಡೆತ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತದೆ. ಭರ್ಜರಿ 6. 6 ಓಟದ ಸೇರ್ಪಡೆ ಕೂಡ ಮೊದಲ ಹಂತದ ಆಟಗಾರರು ಮಾಡಬೇಕಾಗಿರುವಂತಹ ಒಂದು ಕೆಲಸ. ಅಂತಿಮ ಹಂತದಲ್ಲಿ ಮನು ಮಂಡ ಮಾಡ್ತಾ ಇದ್ದಾರೆ. ಒಂದು ಬೌಂಡ್ರಿ, ಒಂದು 6 ಸೇರ್ಪಡೆ ಕೂಡ. ತಡಮತ 24, 6 ಎಸೆತ 22 ಓಟದ ಅವಶ್ಯಕತೆ. ಆರಕ್ಕೆ 22. ಆರು ಚೆಂಡು ಜಯಕ್ಕಾಗಿ 22 ಓಟದ ಅವಶ್ಯಕತೆ. ಅದು ಬಿರುಸಿದ ಆಟವನ್ನು ಆಡಬೇಕಾಗಿದೆ ಲೈಲಾಪುರ ತಂಡ ಈ ಪಂದ್ಯಾಟದ ಜಯಕ್ಕಾಗಿ. ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ನೋ ಬಾಲ್. ಒಂದೋಟದ ಸೇರ್ಪಡೆಯೂ ಕೂಡ 6ಕ್ಕೆ 21. ಫ್ರೀ ಹಿಟ್ ಇವೆಲ್ಲವೂ ಕೂಡ ಅಂತಿಮ ಹಂತದಲ್ಲಿ ಬರ್ತಾ ಇದೆ.
ಏತನ್ಮಧ್ಯೆ ಬಹಳಷ್ಟು ತವರಿತ ಹೊಡೆತ ಒಂದೊಳ ಸೇರ್ಪಡೆಯೂ ಕೂಡ ನಮ್ಮ ಈ ಒಂದು ಟೂರ್ನಮೆಂಟಿನ ಕ್ರೀಡಾ ಪ್ರೋತ್ಸಾಹದಾಯಕರಾಗಿರುವಂತ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಸುಬ್ರಹ್ಮಣ್ಯ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಂದ ಆತ್ಮೀಯ ಆದರಣೀಯ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 5 ಎಸೆತ 20 ಓಟದ ಅವಶ್ಯಕತೆ. ಒಂದು ಹಂತದಲ್ಲಿ 1 ಸಿಕ್ಸರ್ 1 ಬೌಂಡರಿಯನ್ನ ದಾಖಲಿಸಿದಂತ ಮನು ಮಂಡ ಅಂಕಣ ಒಳಭಾಗದಲ್ಲಿ. ಏತನ್ಮಧ್ಯೆ ಬಳಸಿದ ಹೊಡೆತ ಲೋಗಾದಿ ಭಾಗದಲ್ಲಿ ಚೆಂಡು 1 ಓಟ 2 ಓಟಗಳ ಪೂರೈಕೆಯೂ ಕೂಡ 4 ಎಸೆತ 18 ಓಟದ ಅವಶ್ಯಕತೆ. SMCC ಲೈಲಾಪುರ ಅಂತಿಮ ಹಂತದಲ್ಲಿ ಮಧು ಮಂಡದ ಹೋರಾಟ ಅಂಗಣ ಭಾಗದಲ್ಲಿ ಮುಂದುವರಿಕೆಯನ್ನು ಕಡ್ಕೊಳ್ತಾ ಇದೆ. ಈ ಒಂದು ಪಂದ್ಯಾಟದ ಜಯಕ್ಕಾಗಿ 4ಕ್ಕೆ 18 ಈ ಚೆಂಡಿಯಲ್ಲಿ ಸಿಕ್ಸರ್ ಅಥವಾ ಬೌಂಡರಿ ಬಂದ್ರು ಕೂಡ ಪಂದ್ಯ ಮತ್ತೆ ಕುತೂಹಲದ ಹಾದಿಯನ್ನು ಕಾಡುತ್ತೆ SMCC ಲೈಲಾಪುರದ ತಂಡ. ಓಟಗಳು ಬರ್ತಾ ಇಲ್ಲ. ಸ್ಲೋ ಓವರ್ ಡೆಲಿವರಿ ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿಯದ ಕಾಣ್ತಾ ಇದೆ. 3ಕ್ಕೆ 18 3 ಚೆಂಡುಗಳ ಮುಂದೆ 3 ಸಿಕ್ಸರ್ ಅನ್ನ ದಾಖಲಿಸಲೇಬೇಕಾದಂತ ಅನಿವಾರ್ಯತೆ ಕೂಡ. ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಬರ್ತದೆ. ಎಸೆತ 2 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. 18 ಓಟದ ಅವಶ್ಯಕತೆ. ಅಂಬೇಡ್ಕರ್ ಕಪ್ ಅಲ್ಲಿ ಸಾಗ್ತಾ ಇದೆ 3 ದಿನದ ವ್ಯವಸ್ಥಿತ ದಾಂಡು ಚೆಂಡಿನ ಸಮರದ ಅಂತಿಮ ದಿನಕ್ಕಾಗಿ. ಸುಲಭದ ಜಯದತ್ತ ಮುಂದುಕ್ತಾ ಇರುವಂತ ಅಜ್ಞಾನ್ ಫ್ರೆಂಡ್ ಸಕಲೇಶ್ಪುರ 1 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಏತನ್ಮಧ್ಯೆ ತನ್ಮೂಲಕ ಸೆಮಿಫೈನಲ್ ಹಂತವನ್ನು ಕಾಣ್ತಾ ಇರುವಂತ ಸಕಲೇಶ್ಪುರ ತಂಡ ನಾಯಕರು ಬನ್ನಿ, ಟಾಸ್ಗೆ ಬನ್ನಿ. ಟಾಸ್ ಆದ ಬಳಿಕ ಒಂದು 5 ನಿಮಿಷ ನಿಮ್ಗೆ ಕಾಲಾವಕಾಶಗಳಿರುತ್ತೆ. ಆಮೇಲೆ ಪಂದ್ಯಾಟವನ್ನು ಆಡಬಹುದು. ಸಕಲೇಶ್ಪುರದ ನಾಯಕರು SMCC ಲೈಲಾಪುರ ಭಾಗವಹಿಸಿದ್ದಕ್ಕಾಗಿ ನಿಮಗೆ ನಾವು ಕೃತಜ್ಞತೆಗಳು. ಸೋಲೆ ಗೆಲುವಿನ ಮೂಲ ಮುಂದಿನ ದಿನಗಳಲ್ಲಿ ಈ ಮಾದರಿ ಪಂದ್ಯಾಟದಲ್ಲಿ ಗೆಲುವು ನಿಮ್ಮದಾಗ್ಲಿ ಅನ್ನುವಂಥದ್ದು ಶುಭ ಹಾರೈಕೆ.